ಸರ್ ಡಿ ಕೆ ಶಿವಕುಮಾರ್ ಡೆಲ್ಲಿಗೆ ಹೋಗಿದ್ರು ಸರ್, ಏನೋ ಅಂತ ಖುಷಿ ಅಂತ. ಡಿ ಕೆ ಶಿವಕುಮಾರ್ ಅವರಿಗೆ 26ನೇ ತಾರೀಕು 22ನೇ ತಾರೀಕು ಏನೋ ಅಂತ ನಾನು ಕೇಳಬಂತೆ. ಮತ್ತೆ ಬರೆಯಲಿದ್ದಾರೆ. ಪ್ರಾಯಶಃ ಈ ಒಂದು ದಿನಾಂಕದಲ್ಲಿ ಅವರಿಗೆ ಒಳ್ಳೇದಾಗ್ತದೆ ಅಂತ ಎಲ್ಲರೂ ಕೂಡ ಈ ತಿಂಗಳು ಅದೇ 3ನೇ ಡೇಟ್ ಸರ್ 26 ಗೊತ್ತಿಲ್ಲ 26ನೇ ತಾರೀಕನ್ನ ಬರೆಯಲಿದ್ದಾರೆ ಅಂತ ನನಗೂ ವರ್ತಮಾನ ಬಂತು, ನನಗೂ ಕೂಡ ಸುದ್ದಿ ಬಂತು. ಬರ ಕೇಳಿದ್ರೆ ಯಾವ್ದಕ್ಕೋಸ್ಕರ ಸರ್? ಇದೇ ಇದಕ್ಕೋಸ್ಕರ ನೀವೇನೆಲ್ಲ ಹೋಗ್ತಾ ಇದ್ದೀರಾ ಸರ್? ನನ್ನ ರಾಮನಗರನ ಇಲ್ಲ ಆ ಡೇಟಲ್ಲಿ ಸಿಗುತ್ತೆ ಸರ್ 3ನೇ ಡೇಟು ಶುಭ ಸುದ್ದಿ? ಗೊತ್ತಿಲ್ಲ, ನಾನು ಹೇಳಿದ್ದೀನಿ. ನಾನು 3ನೇ ಡೇಟ್ ನಾನು ಹೇಳ್ತೀನಿ, ಅದು ತಪ್ಪಾಗಬಾರ್ದು. ನಿಮ್ಮ ಗುರುಗಳು ಏನಾದ್ರು ಸಂದೇಶ ಕೊಟ್ಟಿದ್ದಾರೆ? ಇನ್ನೂ ಹೇಳಿಲ್ಲ, ಅವ್ರಿನ್ನೂ ಎದ್ದಿಲ್ಲ ಜಪದಿಂದ. ಓಕೆ ಸರ್. ಸರ್ ಡಿ ಕೆ ಶಿವಕುಮಾರ್ ಡೆಲ್ಲಿಗೆ ಹೋಗಿದ್ರು ಸರ್, ಏನೋ ಅಂತ ಖುಷಿ ಅಂತ. ಡಿ ಕೆ ಶಿವಕುಮಾರ್ ಅವರಿಗೆ 26ನೇ ತಾರೀಕು 22ನೇ ತಾರೀಕು ಏನೋ ಅಂತ ನಾನು ಕೇಳಬಂತೆ. ಮತ್ತೆ ಬರೆಯಲಿದ್ದಾರೆ. ಪ್ರಾಯಶಃ ಈ ಒಂದು ದಿನಾಂಕದಲ್ಲಿ ಅವರಿಗೆ ಒಳ್ಳೇದಾಗ್ತದೆ ಅಂತ ಎಲ್ಲರೂ ಕೂಡ ಈ ತಿಂಗಳು ಅದೇ 3ನೇ ಡೇಟ್ ಸರ್ 26 ಗೊತ್ತಿಲ್ಲ 26ನೇ ತಾರೀಕನ್ನ ಬರೆಯಲಿದ್ದಾರೆ ಅಂತ ನನಗೂ ವರ್ತಮಾನ ಬಂತು, ನನಗೂ ಕೂಡ ಸುದ್ದಿ ಬಂತು. ಬರ ಕೇಳಿದ್ರೆ ಯಾವ್ದಕ್ಕೋಸ್ಕರ ಸರ್? ಇದೇ ಇದಕ್ಕೋಸ್ಕರ ನೀವೇನೆಲ್ಲ ಹೋಗ್ತಾ ಇದ್ದೀರಾ ಸರ್? ನನ್ನ ರಾಮನಗರನ ಇಲ್ಲ ಆ ಡೇಟಲ್ಲಿ ಸಿಗುತ್ತೆ ಸರ್ 3ನೇ ಡೇಟು ಶುಭ ಸುದ್ದಿ? ಗೊತ್ತಿಲ್ಲ, ನಾನು ಹೇಳಿದ್ದೀನಿ. ನಾನು 3ನೇ ಡೇಟ್ ನಾನು ಹೇಳ್ತೀನಿ, ಅದು ತಪ್ಪಾಗಬಾರ್ದು. ನಿಮ್ಮ ಗುರುಗಳು ಏನಾದ್ರು ಸಂದೇಶ ಕೊಟ್ಟಿದ್ದಾರೆ? ಇನ್ನೂ ಹೇಳಿಲ್ಲ, ಅವ್ರಿನ್ನೂ ಎದ್ದಿಲ್ಲ ಜಪದಿಂದ. ಓಕೆ ಸರ್. ಸರ್ ಡಿ ಕೆ ಶಿವಕುಮಾರ್ ಡೆಲ್ಲಿಗೆ ಹೋಗಿದ್ರು ಸರ್, ಏನೋ ಅಂತ ಖುಷಿ ಅಂತ. ಡಿ ಕೆ ಶಿವಕುಮಾರ್ ಅವರಿಗೆ 26ನೇ ತಾರೀಕು 22ನೇ ತಾರೀಕು ಏನೋ ಅಂತ ನಾನು ಕೇಳಬಂತೆ. ಮತ್ತೆ ಬರೆಯಲಿದ್ದಾರೆ. ಪ್ರಾಯಶಃ ಈ ಒಂದು ದಿನಾಂಕದಲ್ಲಿ ಅವರಿಗೆ ಒಳ್ಳೇದಾಗ್ತದೆ ಅಂತ ಎಲ್ಲರೂ ಕೂಡ ಈ ತಿಂಗಳು ಅದೇ 3ನೇ ಡೇಟ್ ಸರ್ 26 ಗೊತ್ತಿಲ್ಲ 26ನೇ ತಾರೀಕನ್ನ ಬರೆಯಲಿದ್ದಾರೆ ಅಂತ ನನಗೂ ವರ್ತಮಾನ ಬಂತು, ನನಗೂ ಕೂಡ ಸುದ್ದಿ ಬಂತು. ಬರ ಕೇಳಿದ್ರೆ ಯಾವ್ದಕ್ಕೋಸ್ಕರ ಸರ್? ಇದೇ ಇದಕ್ಕೋಸ್ಕರ ನೀವೇನೆಲ್ಲ ಹೋಗ್ತಾ ಇದ್ದೀರಾ ಸರ್? ನನ್ನ ರಾಮನಗರನ ಇಲ್ಲ ಆ ಡೇಟಲ್ಲಿ ಸಿಗುತ್ತೆ ಸರ್ 3ನೇ ಡೇಟು ಶುಭ ಸುದ್ದಿ? ಗೊತ್ತಿಲ್ಲ, ನಾನು ಹೇಳಿದ್ದೀನಿ. ನಾನು 3ನೇ ಡೇಟ್ ನಾನು ಹೇಳ್ತೀನಿ, ಅದು ತಪ್ಪಾಗಬಾರ್ದು. ನಿಮ್ಮ ಗುರುಗಳು ಏನಾದ್ರು ಸಂದೇಶ ಕೊಟ್ಟಿದ್ದಾರೆ? ಇನ್ನೂ ಹೇಳಿಲ್ಲ, ಅವ್ರಿನ್ನೂ ಎದ್ದಿಲ್ಲ ಜಪದಿಂದ. ಓಕೆ ಸರ್. ಸರ್ ಡಿ ಕೆ ಶಿವಕುಮಾರ್ ಡೆಲ್ಲಿಗೆ ಹೋಗಿದ್ರು ಸರ್, ಏನೋ ಅಂತ ಖುಷಿ ಅಂತ. ಡಿ ಕೆ ಶಿವಕುಮಾರ್ ಅವರಿಗೆ 26ನೇ ತಾರೀಕು 22ನೇ ತಾರೀಕು ಏನೋ ಅಂತ ನಾನು ಕೇಳಬಂತೆ. ಮತ್ತೆ ಬರೆಯಲಿದ್ದಾರೆ. ಪ್ರಾಯಶಃ ಈ ಒಂದು ದಿನಾಂಕದಲ್ಲಿ ಅವರಿಗೆ ಒಳ್ಳೇದಾಗ್ತದೆ ಅಂತ ಎಲ್ಲರೂ ಕೂಡ ಈ ತಿಂಗಳು ಅದೇ 3ನೇ ಡೇಟ್ ಸರ್ 26 ಗೊತ್ತಿಲ್ಲ 26ನೇ ತಾರೀಕನ್ನ ಬರೆಯಲಿದ್ದಾರೆ ಅಂತ ನನಗೂ ವರ್ತಮಾನ ಬಂತು, ನನಗೂ ಕೂಡ ಸುದ್ದಿ ಬಂತು. ಬರ ಕೇಳಿದ್ರೆ ಯಾವ್ದಕ್ಕೋಸ್ಕರ ಸರ್? ಇದೇ ಇದಕ್ಕೋಸ್ಕರ ನೀವೇನೆಲ್ಲ ಹೋಗ್ತಾ ಇದ್ದೀರಾ ಸರ್? ನನ್ನ ರಾಮನಗರನ ಇಲ್ಲ ಆ ಡೇಟಲ್ಲಿ ಸಿಗುತ್ತೆ ಸರ್ 3ನೇ ಡೇಟು ಶುಭ ಸುದ್ದಿ? ಗೊತ್ತಿಲ್ಲ, ನಾನು ಹೇಳಿದ್ದೀನಿ. ನಾನು 3ನೇ ಡೇಟ್ ನಾನು ಹೇಳ್ತೀನಿ, ಅದು ತಪ್ಪಾಗಬಾರ್ದು. ನಿಮ್ಮ ಗುರುಗಳು ಏನಾದ್ರು ಸಂದೇಶ ಕೊಟ್ಟಿದ್ದಾರೆ? ಇನ್ನೂ ಹೇಳಿಲ್ಲ, ಅವ್ರಿನ್ನೂ ಎದ್ದಿಲ್ಲ ಜಪದಿಂದ. ಓಕೆ ಸರ್. ಸರ್ ಡಿ ಕೆ ಶಿವಕುಮಾರ್ ಡೆಲ್ಲಿಗೆ ಹೋಗಿದ್ರು ಸರ್, ಏನೋ ಅಂತ ಖುಷಿ ಅಂತ. ಡಿ ಕೆ ಶಿವಕುಮಾರ್ ಅವರಿಗೆ 26ನೇ ತಾರೀಕು 22ನೇ ತಾರೀಕು ಏನೋ ಅಂತ ನಾನು ಕೇಳಬಂತೆ. ಮತ್ತೆ ಬರೆಯಲಿದ್ದಾರೆ. ಪ್ರಾಯಶಃ ಈ ಒಂದು ದಿನಾಂಕದಲ್ಲಿ ಅವರಿಗೆ ಒಳ್ಳೇದಾಗ್ತದೆ ಅಂತ ಎಲ್ಲರೂ ಕೂಡ ಈ ತಿಂಗಳು ಅದೇ 3ನೇ ಡೇಟ್ ಸರ್ 26 ಗೊತ್ತಿಲ್ಲ 26ನೇ ತಾರೀಕನ್ನ ಬರೆಯಲಿದ್ದಾರೆ ಅಂತ ನನಗೂ ವರ್ತಮಾನ ಬಂತು, ನನಗೂ ಕೂಡ ಸುದ್ದಿ ಬಂತು. ಬರ ಕೇಳಿದ್ರೆ ಯಾವ್ದಕ್ಕೋಸ್ಕರ ಸರ್? ಇದೇ ಇದಕ್ಕೋಸ್ಕರ ನೀವೇನೆಲ್ಲ ಹೋಗ್ತಾ ಇದ್ದೀರಾ ಸರ್? ನನ್ನ ರಾಮನಗರನ ಇಲ್ಲ ಆ ಡೇಟಲ್ಲಿ ಸಿಗುತ್ತೆ ಸರ್ 3ನೇ ಡೇಟು ಶುಭ ಸುದ್ದಿ? ಗೊತ್ತಿಲ್ಲ, ನಾನು ಹೇಳಿದ್ದೀನಿ. ನಾನು 3ನೇ ಡೇಟ್ ನಾನು ಹೇಳ್ತೀನಿ, ಅದು ತಪ್ಪಾಗಬಾರ್ದು. ನಿಮ್ಮ ಗುರುಗಳು ಏನಾದ್ರು ಸಂದೇಶ ಕೊಟ್ಟಿದ್ದಾರೆ? ಇನ್ನೂ ಹೇಳಿಲ್ಲ, ಅವ್ರಿನ್ನೂ ಎದ್ದಿಲ್ಲ ಜಪದಿಂದ. ಓಕೆ ಸರ್. ಸರ್ ಡಿ ಕೆ ಶಿವಕುಮಾರ್ ಡೆಲ್ಲಿಗೆ ಹೋಗಿದ್ರು ಸರ್, ಏನೋ ಅಂತ ಖುಷಿ ಅಂತ. ಡಿ ಕೆ ಶಿವಕುಮಾರ್ ಅವರಿಗೆ 26ನೇ ತಾರೀಕು 22ನೇ ತಾರೀಕು ಏನೋ ಅಂತ ನಾನು ಕೇಳಬಂತೆ. ಮತ್ತೆ ಬರೆಯಲಿದ್ದಾರೆ. ಪ್ರಾಯಶಃ ಈ ಒಂದು ದಿನಾಂಕದಲ್ಲಿ ಅವರಿಗೆ ಒಳ್ಳೇದಾಗ್ತದೆ ಅಂತ ಎಲ್ಲರೂ ಕೂಡ ಈ ತಿಂಗಳು ಅದೇ 3ನೇ ಡೇಟ್ ಸರ್ 26 ಗೊತ್ತಿಲ್ಲ 26ನೇ ತಾರೀಕನ್ನ ಬರೆಯಲಿದ್ದಾರೆ ಅಂತ ನನಗೂ ವರ್ತಮಾನ ಬಂತು, ನನಗೂ ಕೂಡ ಸುದ್ದಿ ಬಂತು. ಬರ ಕೇಳಿದ್ರೆ ಯಾವ್ದಕ್ಕೋಸ್ಕರ ಸರ್? ಇದೇ ಇದಕ್ಕೋಸ್ಕರ ನೀವೇನೆಲ್ಲ ಹೋಗ್ತಾ ಇದ್ದೀರಾ ಸರ್? ನನ್ನ ರಾಮನಗರನ ಇಲ್ಲ ಆ ಡೇಟಲ್ಲಿ ಸಿಗುತ್ತೆ ಸರ್ 3ನೇ ಡೇಟು ಶುಭ ಸುದ್ದಿ? ಗೊತ್ತಿಲ್ಲ, ನಾನು ಹೇಳಿದ್ದೀನಿ. ನಾನು 3ನೇ ಡೇಟ್ ನಾನು ಹೇಳ್ತೀನಿ, ಅದು ತಪ್ಪಾಗಬಾರ್ದು. ನಿಮ್ಮ ಗುರುಗಳು ಏನಾದ್ರು ಸಂದೇಶ ಕೊಟ್ಟಿದ್ದಾರೆ? ಇನ್ನೂ ಹೇಳಿಲ್ಲ, ಅವ್ರಿನ್ನೂ ಎದ್ದಿಲ್ಲ ಜಪದಿಂದ. ಓಕೆ ಸರ್. ಸರ್ ಡಿ ಕೆ ಶಿವಕುಮಾರ್ ಡೆಲ್ಲಿಗೆ ಹೋಗಿದ್ರು ಸರ್, ಏನೋ ಅಂತ ಖುಷಿ ಅಂತ. ಡಿ ಕೆ ಶಿವಕುಮಾರ್ ಅವರಿಗೆ 26ನೇ ತಾರೀಕು 22ನೇ ತಾರೀಕು ಏನೋ ಅಂತ ನಾನು ಕೇಳಬಂತೆ. ಮತ್ತೆ ಬರೆಯಲಿದ್ದಾರೆ. ಪ್ರಾಯಶಃ ಈ ಒಂದು ದಿನಾಂಕದಲ್ಲಿ ಅವರಿಗೆ ಒಳ್ಳೇದಾಗ್ತದೆ ಅಂತ ಎಲ್ಲರೂ ಕೂಡ ಈ ತಿಂಗಳು ಅದೇ 3ನೇ ಡೇಟ್ ಸರ್ 26 ಗೊತ್ತಿಲ್ಲ 26ನೇ ತಾರೀಕನ್ನ ಬರೆಯಲಿದ್ದಾರೆ
ಅಂತ ನನಗೂ ವರ್ತಮಾನ ಬಂತು, ನನಗೂ ಕೂಡ ಸುದ್ದಿ ಬಂತು. ಅಂದ್ರೆ ಬರ ಕೇಳಿದ್ರೆ ಯಾವ್ದಕ್ಕೋಸ್ಕರ ಸರ್? ಇದೇ ಇದಕ್ಕೋಸ್ಕರ ನೀವೇನಾದ್ರು ಹೋಗ್ತಾ ಇದ್ದೀರಾ ಸರ್ ಜೊತೆ? ನನ್ನ ರಾಮನಗರನ ಇಲ್ಲ ಆ ಡೇಟಲ್ಗೆ ಸಿಗುತ್ತೆ ಸರ್ 3ನೇ ಡೇಟು ಶುಭ ಸುದ್ದಿ? ಗೊತ್ತಿಲ್ಲ. ನಾನು ಹೇಳಿದ್ದೀನಿ, ನಾನು 3ನೇ ಡೇಟ್ ನಾನು ಹೇಳ್ತೀನಿ, ಅದು ತಪ್ಪಾಗಬಾರ್ದು. ನಿಮ್ಮ ಗುರುಗಳು ಏನಾದ್ರು ಸಂದೇಶ ಕೊಟ್ಟಿದ್ದಾರೆ? ಇನ್ನೂ ಹೇಳಿಲ್ಲ, ಅವ್ರಿನ್ನೂ ಎದ್ದಿಲ್ಲ ಜಪದಿಂದ. ಓಕೆ ಸರ್. ಸರ್ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿದ್ರು ಸರ್, ಏನೋ ಅಂತ ಗೊತ್ತಿದೆಯಾ ಸರ್? ಡಿ ಕೆ ಶಿವಕುಮಾರ್ ಅವ್ರಿಗೆ 26ನೇ ತಾರೀಕು 22ನೇ ತಾರೀಕು ಏನೋ ಅಂತ ನಾನು ಕೇಳಬಂತೆ. ಮತ್ತೆ ಬರೆಯಲಿದ್ದಾರೆ. ಪ್ರಾಯಶಃ ಈ ಒಂದು ದಿನಾಂಕದಲ್ಲಿ ಅವರಿಗೆ ಒಳ್ಳೇದಾಗ್ತದೆ ಅಂತ ಎಲ್ಲರೂ ಕೂಡ ಯಾವುದು ಸರ್? ಈ ತಿಂಗಳು ಅದೇ 3ನೇ ಡೇಟ್ ಸರ್. 26? ಗೊತ್ತಿಲ್ಲ, 26ನೇ ತಾರೀಕನ್ನ ಬರೆಯಲಿದ್ದಾರೆ ಅಂತ ನನಗೂ ವರ್ತಮಾನ ಬಂತು, ನನಗೂ ಕೂಡ ಸುದ್ದಿ ಬಂತು. ಅಂದ್ರೆ ಬರ ಕೇಳಿದ್ರೆ ಯಾವ್ದಕ್ಕೋಸ್ಕರ ಸರ್? ಇದೇ ಇದಕ್ಕೋಸ್ಕರ ನೀವೇನಾದ್ರು ಹೋಗ್ತಾ ಇದ್ದೀರಾ ಸರ್ ಜೊತೆ? ನನ್ನ ರಾಮನಗರನ ಇಲ್ಲ. ಆ ಡೇಟಲ್ಗೆ ಸಿಗುತ್ತೆ ಸರ್ 3ನೇ ಡೇಟು ಶುಭ ಸುದ್ದಿ? ಗೊತ್ತಿಲ್ಲ. ನಾನು ಹೇಳಿದ್ದೀನಿ, ನಾನು 3ನೇ ಡೇಟ್ ನಾನು ಹೇಳ್ತೀನಿ, ಅದು ತಪ್ಪಾಗಬಾರ್ದು. ನಿಮ್ಮ ಗುರುಗಳು ಏನಾದ್ರು ಸಂದೇಶ ಕೊಟ್ಟಿದ್ದಾರೆ? ಇನ್ನೂ ಹೇಳಿಲ್ಲ, ಅವ್ರಿನ್ನೂ ಎದ್ದಿಲ್ಲ ಜಪದಿಂದ. ಓಕೆ ಸರ್. ಸರ್ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿದ್ರು ಸರ್, ಏನೋ ಅಂತ ಗೊತ್ತಿದೆಯಾ ಸರ್? ಡಿ ಕೆ ಶಿವಕುಮಾರ್ ಅವ್ರಿಗೆ 26ನೇ ತಾರೀಕು 22ನೇ ತಾರೀಕು ಏನೋ ಅಂತ ನಾನು ಕೇಳಬಂತೆ. ಮತ್ತೆ ಬರೆಯಲಿದ್ದಾರೆ. ಪ್ರಾಯಶಃ ಈ ಒಂದು ದಿನಾಂಕದಲ್ಲಿ ಅವರಿಗೆ ಒಳ್ಳೇದಾಗ್ತದೆ ಅಂತ ಎಲ್ಲರೂ ಕೂಡ ಯಾವುದು ಸರ್? ಈ ತಿಂಗಳು ಅದೇ 3ನೇ ಡೇಟ್ ಸರ್. 26? ಗೊತ್ತಿಲ್ಲ, 26ನೇ ತಾರೀಕನ್ನ ಬರೆಯಲಿದ್ದಾರೆ ಅಂತ ನನಗೂ ವರ್ತಮಾನ ಬಂತು, ನನಗೂ ಕೂಡ ಸುದ್ದಿ ಬಂತು. ಅಂದ್ರೆ ಬರ ಕೇಳಿದ್ರೆ ಯಾವ್ದಕ್ಕೋಸ್ಕರ ಸರ್? ಇದೇ ಇದಕ್ಕೋಸ್ಕರ ನೀವೇನಾದ್ರು ಹೋಗ್ತಾ ಇದ್ದೀರಾ ಸರ್ ಜೊತೆ? ನನ್ನ ರಾಮನಗರನ ಇಲ್ಲ. ಆ ಡೇಟಲ್ಗೆ ಸಿಗುತ್ತೆ ಸರ್ 3ನೇ ಡೇಟು ಶುಭ ಸುದ್ದಿ? ಗೊತ್ತಿಲ್ಲ. ನಾನು ಹೇಳಿದ್ದೀನಿ, ನಾನು 3ನೇ ಡೇಟ್ ನಾನು ಹೇಳ್ತೀನಿ, ಅದು ತಪ್ಪಾಗಬಾರ್ದು. ನಿಮ್ಮ ಗುರುಗಳು ಏನಾದ್ರು ಸಂದೇಶ ಕೊಟ್ಟಿದ್ದಾರೆ? ಇನ್ನೂ ಹೇಳಿಲ್ಲ, ಅವ್ರಿನ್ನೂ ಎದ್ದಿಲ್ಲ ಜಪದಿಂದ. ಓಕೆ ಸರ್. ಸರ್ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿದ್ರು ಸರ್, ಏನೋ ಅಂತ ಗೊತ್ತಿದೆಯಾ ಸರ್? ಡಿ ಕೆ ಶಿವಕುಮಾರ್ ಅವ್ರಿಗೆ 26ನೇ ತಾರೀಕು 22ನೇ ತಾರೀಕು ಏನೋ ಅಂತ ನಾನು ಕೇಳಬಂತೆ. ಮತ್ತೆ ಬರೆಯಲಿದ್ದಾರೆ. ಪ್ರಾಯಶಃ ಈ ಒಂದು ದಿನಾಂಕದಲ್ಲಿ ಅವರಿಗೆ ಒಳ್ಳೇದಾಗ್ತದೆ ಅಂತ ಎಲ್ಲರೂ ಕೂಡ ಯಾವುದು ಸರ್? ಈ ತಿಂಗಳು ಅದೇ 3ನೇ ಡೇಟ್ ಸರ್. 26? ಗೊತ್ತಿಲ್ಲ, 26ನೇ ತಾರೀಕನ್ನ ಬರೆಯಲಿದ್ದಾರೆ ಅಂತ ನನಗೂ ವರ್ತಮಾನ ಬಂತು, ನನಗೂ ಕೂಡ ಸುದ್ದಿ ಬಂತು. ಅಂದ್ರೆ ಬರ ಕೇಳಿದ್ರೆ ಯಾವ್ದಕ್ಕೋಸ್ಕರ ಸರ್? ಇದೇ ಇದಕ್ಕೋಸ್ಕರ ನೀವೇನಾದ್ರು ಹೋಗ್ತಾ ಇದ್ದೀರಾ ಸರ್ ಜೊತೆ? ನನ್ನ ರಾಮನಗರನ ಇಲ್ಲ. ಆ ಡೇಟಲ್ಗೆ ಸಿಗುತ್ತೆ ಸರ್ 3ನೇ ಡೇಟು ಶುಭ ಸುದ್ದಿ? ಗೊತ್ತಿಲ್ಲ. ನಾನು ಹೇಳಿದ್ದೀನಿ, ನಾನು 3ನೇ ಡೇಟ್ ನಾನು ಹೇಳ್ತೀನಿ, ಅದು ತಪ್ಪಾಗಬಾರ್ದು. ನಿಮ್ಮ ಗುರುಗಳು ಏನಾದ್ರು ಸಂದೇಶ ಕೊಟ್ಟಿದ್ದಾರೆ? ಇನ್ನೂ ಹೇಳಿಲ್ಲ, ಅವ್ರಿನ್ನೂ ಎದ್ದಿಲ್ಲ ಜಪದಿಂದ. ಓಕೆ ಸರ್. ಸರ್ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿದ್ರು ಸರ್, ಏನೋ ಅಂತ ಗೊತ್ತಿದೆಯಾ ಸರ್? ಡಿ ಕೆ ಶಿವಕುಮಾರ್ ಅವ್ರಿಗೆ 26ನೇ ತಾರೀಕು 22ನೇ ತಾರೀಕು ಏನೋ ಅಂತ ನಾನು ಕೇಳಬಂತೆ. ಮತ್ತೆ ಬರೆಯಲಿದ್ದಾರೆ. ಪ್ರಾಯಶಃ ಈ ಒಂದು ದಿನಾಂಕದಲ್ಲಿ ಅವರಿಗೆ ಒಳ್ಳೇದಾಗ್ತದೆ ಅಂತ ಎಲ್ಲರೂ ಕೂಡ ಯಾವುದು ಸರ್? ಈ ತಿಂಗಳು ಅದೇ 3ನೇ ಡೇಟ್ ಸರ್. 26? ಗೊತ್ತಿಲ್ಲ, 26ನೇ ತಾರೀಕನ್ನ ಬರೆಯಲಿದ್ದಾರೆ ಅಂತ ನನಗೂ ವರ್ತಮಾನ ಬಂತು, ನನಗೂ ಕೂಡ ಸುದ್ದಿ ಬಂತು. ಅಂದ್ರೆ ಬರ ಕೇಳಿದ್ರೆ ಯಾವ್ದಕ್ಕೋಸ್ಕರ ಸರ್? ಇದೇ ಇದಕ್ಕೋಸ್ಕರ ನೀವೇನಾದ್ರು ಹೋಗ್ತಾ ಇದ್ದೀರಾ ಸರ್ ಜೊತೆ? ನನ್ನ ರಾಮನಗರನ ಇಲ್ಲ. ಆ ಡೇಟಲ್ಗೆ ಸಿಗುತ್ತೆ ಸರ್ 3ನೇ ಡೇಟು ಶುಭ ಸುದ್ದಿ? ಗೊತ್ತಿಲ್ಲ. ನಾನು ಹೇಳಿದ್ದೀನಿ, ನಾನು 3ನೇ ಡೇಟ್ ನಾನು ಹೇಳ್ತೀನಿ, ಅದು ತಪ್ಪಾಗಬಾರ್ದು. ನಿಮ್ಮ ಗುರುಗಳು ಏನಾದ್ರು ಸಂದೇಶ ಕೊಟ್ಟಿದ್ದಾರೆ? ಇನ್ನೂ ಹೇಳಿಲ್ಲ, ಅವ್ರಿನ್ನೂ ಎದ್ದಿಲ್ಲ ಜಪದಿಂದ. ಓಕೆ ಸರ್.